ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸಹಗಾಯಿತಿವ ಸಹಕಿರನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಮಗೆ ಒಂದು ಇದರಲ್ಲಿ ನಮ್ಮ ಮನೆಯಲ್ಲಿ ವರ್ಷದ ಮೊದಲ ಲಕ್ಷ್ಮೀ ಪೂಜೆ, ಶುಕ್ರವಾರದ ಲಕ್ಷ್ಮೀ ಪೂಜೆ ಮತ್ತು ಶ್ರೀರಾಮನವಮಿ ಪೂಜೆ, ಹಾಗೆ ಹನುಮ ಜಯಂತಿ ಪೂಜೆ ಹೇಗೆ ಆಚರಿಸಿದ್ದೇವೆ ಅಂತ ತೋರಿಸ್ಬೇಕು ಅಂತ ಅಂದುಕೊಂಡಿದ್ದೇನೆ. ಒಂದೇ ವಿಡಿಯೋದಲ್ಲಿ ಮಾಡ್ತಾ ಇದ್ದೇನೆ. ಕಾರಣಾಂಶಗಳಿಂದ ನನಗೆ 3 ವಿಡಿಯೋ ಮಾಡಲು ಆಗಿಲ್ಲ. ಒಂದು ವಿಡಿಯೋ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ನೋಡೋಣಂತೆ. ಲಕ್ಷ್ಮೀ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ. ಲಕ್ಷ್ಮೀ ಫೋಟೋವನ್ನು ಸಹ ಇಟ್ಟಿದ್ದೇನೆ. ಓವರಾಲ್ ಪೂಜೆ ಲುಕ್ ಹೀಗಿದೆ. ಹಾಗೆ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ. ಸಪ್ರೇಟಾಗಿ ಲಕ್ಷ್ಮೀ ಕಳಸವನ್ನು ಇಟ್ಟು ನಾನು ಪೂಜೆ ಮಾಡ್ತಾ ಇದ್ದೇನೆ. ಪ್ರಸಾದಕ್ಕೆ ಅಂತ ನಾನು ಚಿತ್ರಾನ್ನ ಮಾಡಿದ್ದೇನೆ. ಹಾಗೆ ಹಣ್ಣುಗಳು ಅಷ್ಟೇ ಇಟ್ಟು, ಹಾಗೆ ತಾಂಬೂಲ ಅಷ್ಟೇ ಇಟ್ಟಿದ್ದೇನೆ. ಹಾಗೆ ಕೆಂಪಾರತಿ ಸಹ ಸಿದ್ಧ ಮಾಡಿ ಇಟ್ಕೊಂಡಿದ್ದೇನೆ. ಕುಂಕುಮಾರ್ಚನೆ ಮಾಡಿದ್ದೇನೆ. ಲಕ್ಷ್ಮಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದೇನೆ. ಕಾಮಾಕ್ಷಿ ದೀಪವನ್ನು ಸಹ ಹಚ್ಚಿದ್ದೇನೆ. ಹಾಗೆ ಅದು ದೀಪ ರಾತ್ರಿ ಕೆಂಪಾರತಿಯನ್ನು ಸಹ ಮಾಡಿ ಕಳಸವನ್ನು ಕದಲಿಸಿ ಇಟ್ಟು ಶನಿವಾರ ಅದನ್ನು ತೆಗೆದಿದ್ದೇನೆ. ಇದು 12ನೇ ತಾರೀಕು ಏಪ್ರಿಲ್ ನಾನು ಆಚರಿಸಿದ್ದು. ವರ್ಷದ ಮೊದಲ ಲಕ್ಷ್ಮೀ ಪೂಜೆ ಇಷ್ಟ ಆಗಿತ್ತು. ಅದು ಆಹುತಿಯ ದಿವಸ. ನಂತರದಲ್ಲಿ ಹಾಗೆಯೇ ಬರುವಂಥದ್ದು 9ನೇ ದಿವಸಕ್ಕೆ ಇದು ರಾಮನವಮಿ ಪೂಜೆವಾಗಿರುತ್ತಲ್ವ. ಚೈತ್ರ ನವರಾತ್ರಿ 9ನೇ ದಿವಸ ರಾಮನವಮಿ ಪೂಜೆಯನ್ನು ಸಹ ನಾನು ವಿಶೇಷವಾಗಿ ಆಚರಣೆ ಮಾಡಿದ್ದೇನೆ. ವಿಶೇಷವಾದ ರಂಗೋಲಿಯನ್ನು ಹಾಕಿ ಅದು ರಾಮನನ್ನು ಪ್ರತಿಷ್ಠಾಪನೆ ಮಾಡಿ, ನಮ್ಮ ಮನೆಯಲ್ಲಿ ಫೋಟೋ ಹಾಗೆ ವಿಗ್ರಹ ಇಲ್ಲದಿರುವ ಕಾರಣ ವಿಷ್ಣುವಿನ ಫೋಟೋ ಅಂದರೆ ವೆಂಕಟೇಶ್ವರ ಸ್ವಾಮಿ ಫೋಟೋವನ್ನು ಇಟ್ಟು ನಾನು ಪೂಜೆ ಮಾಡ್ತೇನೆ ಪ್ರತಿ ವರ್ಷ. ಹಾಗೆ ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ರಾಮನ ಒಂದು ಪುಸ್ತಕ, ವಿಷ್ಣು ಸಹಸ್ರನಾಮ, ಹನುಮಾನ ಚಾಲೀಸ, ರಾಮರಕ್ಷಾ ಸ್ತೋತ್ರ ಅದನ್ನು ಸಹ ನಾನು ಓದ್ಕೊಂಡಿದ್ದೇನೆ. ಅರ್ಚನೆ ಅಂದರೆ ಹೂಗಳನ್ನೇ ನಾವು ಅಷ್ಟೋತ್ತರವನ್ನು ಹೇಳ್ಕೊಂಡು ಅರ್ಚನೆ ಮಾಡಿಕೊಂಡಿದ್ದೇನೆ. ಹಾಗೆ ಕೋಸಂಬರಿ, ಪಾನಕ, ತಾಂಬೂಲ ಅಷ್ಟನ್ನು ನಾನು ಪ್ರಸಾದಕ್ಕೆ ಇಟ್ಟಿದ್ದೇನೆ. ರಾಮನವಮಿ ಆದ 5ನೇ ದಿವಸಕ್ಕೆ ಬರುವಂಥದ್ದು ಹನುಮ ಜಯಂತಿ ಆಚರಣೆ ಮಾಡಿದ್ದೇನೆ. ನೀವು ನೋಡ್ತಾ ಇರ್ಬೋದು. ಶಿವನ ಫೋಟೋನ ಇಟ್ಟು ನಾನು ಪೂಜೆ ಮಾಡ್ತೀನಿ. ಆಂಜನೇಯ ಸ್ವಾಮಿ ಫೋಟೋ ಇಲ್ಲದಿರೋ ಕಾರಣ ಅದನ್ನು ನಾನು ಇರ್ತೀನಿ ಪ್ರತಿ ವರ್ಷ ಸಹ. ಪಂಚಮುಖಿ ದೀಪಾರಾಧನೆ ಮಾಡಿದ್ದೇನೆ ಕೇಸರಿ ಬತ್ತಿಯಿಂದ. ಹಾಗೆ ಬಾಳೆಹಣ್ಣಿನ ದೀಪಾರಾಧನೆ, ಪ್ರಸಾದಕ್ಕೆ ಅಂತ ಬಾಳೆಹಣ್ಣಿನ ಒಂದು ಸಲಾಡ್ ಮಾಡಿದ್ದೇನೆ. ಕಾಯಿನ ಮುರಿದು ಪೂಜೆ ಮಾಡಿದ್ದೇನೆ. ಗಣೇಶನ ಪೂಜೆನೂ ಸಹ ಮಾಡಿದ್ದೇನೆ. ಹಾಗೆ ಆಂಜನೇಯ ಸ್ವಾಮಿಯ ಒಂದು ಚಾಲೀಸವನ್ನು ಸಹ ಇಟ್ಟಿದ್ದೇನೆ. ಹಾಗೆ ವಿಶೇಷವಾದ ಬಾಳೆಹಣ್ಣಿನ ದೀಪಾರಾಧನೆ, ಶಿವನನ್ನು ಪ್ರತಿಷ್ಠಾಪನೆ ಮಾಡಿ 5 ತುಪ್ಪದ ದೀಪವನ್ನು ಸಹ ಹಚ್ಚಿಟ್ಟು ಕುಂಕುಮಾರ್ಚನೆ ಮಾಡಿದ್ದೇನೆ. ಕೇಸರಿಯಿಂದ ಒಂದು ಅರ್ಚನೆ ಮಾಡಿದ್ದೇನೆ. ಆಂಜನೇಯ ಸ್ವಾಮಿಯ ಒಂದು ಅಷ್ಟೋತ್ತರ ಹೇಳ್ಕೊಂಡು ಹೂವಿನಿಂದ ಸಹ ಅಲಂಕಾರ ಮಾಡಿದ್ದೇನೆ. ಅದು ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ಹಾಗೆ ಅದು ಹುಣ್ಣಿಮೆ ಆಗೋದ್ರಿಂದ ನಮ್ಮ ಮನೆ ದೇವರ ಪೂಜೆ ಅಲ್ಲಿ ಸಹ ಒಂದು ಕಾಮಾಕ್ಷಿ ದೀಪ, ಹಾಗೆ ಅದು ಕುಬೇರ ದೀಪವನ್ನು ಸಹ ಹಚ್ಚಿಟ್ಟಿದ್ದೇನೆ. ತೀರ್ಥ ಹಾಗೆ ಒಂದು ಸಕ್ಕರೆ ಅಂತ ನನ್ನ ಪ್ರಸಾದಕ್ಕೆ ಇಟ್ಟಿರುವಂಥದ್ದು. ಎಷ್ಟು ನಮ್ಮ ಒಂದು ಈ ವರ್ಷದ ಓವರಾಲ್ ರ್ಯಾಂಡಮ್ ವ್ಲಾಗ್ಸ್ ನಿಮ್ಗೆ ಇಷ್ಟವಾಗಿದ್ದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾವುದೇ ಕಾರಣಕ್ಕೂ ಪ್ಲೀಸ್ ನನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.